ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸಬ್ರು ಯಾರು ನನ್ನ ಚಾನಲ್ನ ಈಗ ನೋಡೋಕ್ಕೆ ಶುರು ಮಾಡಿದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಗೃಹ ಪ್ರವೇಶ ಇತ್ತು ನಮ್ಮ ಊರಲ್ಲಿ. ಹಾಗಾಗಿ ಗೃಹ ಪ್ರವೇಶಕ್ಕೆ ಹೋಗೋಣ ಅಂತೇಳಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇದ್ದೀವಿ. ನನ್ನ ಮಗಂಗೆ ಸ್ಕೂಲ್ ಇರ್ತಲ್ವಾ, ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಮತ್ತು ನಮ್ಮ ಹಸ್ಬೆಂಡು ಹೊರಟ್ವಿ. ನವಂಬರ್ ತಿಂಗಳಾಗಿರೋದ್ರಿಂದ ಎಲ್ಲ ಕಡೆ ಕರ್ನಾಟಕದ ಬಾವುಟಗಳು ಕಾಣಿಸ್ತವೆ. ನಾವು ಇನ್ನು ನೆಲಮಂಗಲಕ್ಕೆ ಎಂಟ್ರಿ ಆದ್ವಿ. ಇನ್ನು ನೆಲಮಂಗಲದಿಂದ ಹೊರಟ್ವಿ. ಇದು ಬಂದು ಮಧುರೆ ಕ್ರಾಸು. ಇಲ್ಲೆಲ್ಲ ನಾನು ಮದುವೆ ಆದಾಗ ತುಂಬಾ ಕಾಡು ಥರ ಇತ್ತು. ಇವಾಗಂತೂ ಎಷ್ಟೊಂದು ಶಾಪ್ಸ್ಗಳಾಗಿದೆ, ಮನೆಗಳಾಗಿದೆ, ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ ನೆಲಮಂಗಲದಿಂದ ಮುಂದೆ. ನಾವು ಅದನ್ನೇ ನೋಡ್ಕೊಂಡು ಬಂದ್ವಿ. ಇದೇ ಮನೆ ಗೃಹ ಪ್ರವೇಶ ಇವತ್ತಿರೋದು. ನಮ್ಮ ಮನೆ ಆಪೋಸಿಟ್ ಮನೆ ಇದು. ಹಾಗಾಗಿ ಬಂದಿದ್ವಿ ನಾನು ಮತ್ತು ನಮ್ಮ ಹಸ್ಬೆಂಡು. ನೋಡ್ಬೋದು ಎಷ್ಟೊಂದು ಕಾರ್ಗಳು ಆಲ್ರೆಡಿ ಬಂದು ನಿಂತಿದ್ದು. ಇದು ನಮ್ಮ ಅತ್ತೆ ಮನೆ. ಬನ್ನಿ ಮನೆ ಒಳಗೆ ಕರ್ಕೊಂಡು ಹೋಗ್ತೀನಿ. ಹುಡುಗರನ್ನ ಹಾಕಿದ್ರೆ ಮದುವೆ ಮಾಡ್ಕೊಂತಾರೆ. ಯಾರು ಮಾಡ್ಕೊಂತಾರೆ? ಅಜ್ಜಿ ಬೇಕು ಅಂತ ಯಾರ ಬಿಡ್ತಾರ? ಅಲ್ಲ, ಇವಾಗ ಟ್ರೆಂಡಿಂಗಲ್ಲಿ ಇರೋದೇ ಅಜ್ಜಿದಿರು. ಮದುವೆ ಮನೆಗೆ ಎಟ್ಕೋ ಎಲ್ಲಾರನು. ನೀವಿಲ್ದೆ ಏನು ಚೆನ್ನಾಗಿತ್ತು. ಹೊಸ ಮನೆ ಗೃಹ ಪ್ರವೇಶ ಮಾಡ್ತಾರಲ್ಲ, ಅಲ್ಲಿ ಇರೋರ್ನೆಲ್ಲ ಎತ್ಕೊಂಡೋಗಿ ಹಾಕು. ಆದ್ರೆ ನಿಮ್ಮ ಮುಂದೆ ಅವರೆಲ್ಲ ಸೊನ್ನೆ. ನಾನೇನು ಮಾಡಬಲ್ಲೆ? ಏನು ಸಮಾಚಾರ? ಊಟ ಆಯ್ತು, ತಿಂಡಿ ಆಯ್ತು. ಬಂದ್ರೇನು ಗೃಹ ಪ್ರವೇಶಕ್ಕೆ? ನೀವು ಬಂದ್ರ? ತಿಂಡಿ ಕೊಡ್ತಾವ್ರೆ, ಹೋಗ್ರಿ. ತಿಂಡಿ ಬೇಡ, ನಾವು ಊಟಕ್ಕೆ ಹೋಯ್ತೀವಿ. ಊಟಕ್ಕೆ ಹೋಗ್ತೀರಾ? ಏನಂಟಿ ಸಮಾಚಾರ? ಸಾಕು. ಮಾತಾಡಿ. ಹೆಂಗೈತೆ ಕೆಲಸ ಕಾರ್ಯ ಎಲ್ಲ? ಎಲ್ಲ ಸರಿಯಾಗಿದೆ. ಅಜ್ಜಿದು ಏನು ಕೆಲಸ ಮಾಡ್ಕೊಂಡು ಏಮಂತ ತಿಂಡಿ ಕೊಡ್ತಾವೆ ಎಲ್ಲರಿಗೂ. ತಿಂಡಿ ಕೊಡ್ತಾವೆ ಎಲ್ಲರಿಗೂ ಒಂದು ಹಾಯ್ ಹೇಳ್ರಿ. ಹಾಯ್ ಏನ್ರಿ? ಎಲ್ಲರಿಗೂ ಹಾಯ್. ಎಲ್ಲರಿಗೂ ಹಾಯ್. ಹೊಸ ಮನೆ ಕಟ್ಟಕ್ಕೆ ಏನು ಪ್ಲಾನು ಹೇಳ್ರಿ. ತಾಂಬ ಕಟ್ಟು ಮಾಡು, ಬೇಡ ಅಂದರು. ಅಲ್ಲ, ಸ್ವಂತ ಮನೆಯವ್ರೆ. ಅವ್ರ ಮನೆ ಕಿತ್ತಾಕ್ಬಿಡ್ಲಿ. ನೀವೆಲ್ಲ ಬಾಡಿಗೆ ಮನೆ ಬಿಟ್ಟು ಹೊಸ ಮನೆಗೆ ಹೋಗ್ರಿ. ಅವರೆಲ್ಲ ಮನೆ ಕಿತ್ತಾಕ್ಬಿಡ್ಲಿ. ಅವ್ರೇನು ಕಟ್ಟಿರೋದು ನಿಮ್ಗೆಲ್ಲ ಬಾಡಿಗೆ ದುಡ್ಕೊಳಕ್ಕಲ್ವಾ? ಮತ್ತು ನಾವು ಬಾಡಿಗೆ ಕಟ್ಕೊಂಡೇ ಇರ್ಬೇಕಾ? ಇರ್ಬೇಕಮ್ಮ. ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ಇರ್ಬೇಕು. ಹಂಗಂತೀರಾ? ಆಮೇಲೆ ದೇವರು ಕೊಟ್ಟಾಗ ಮಾಡ್ಕೊಬೇಕು. ನಾವು ಮಾಡ್ಕೊಬೇಕಂದ್ರೆ ಆಗ್ತದ? ಅವ್ರೇನು ಮನೆಗೆ ತಕ್ಕಾಗ್ತದ? ಮುಂಚೆ ಹಂಗೆಲ್ಲ ಆಡೋದು, ಇವಾಗೆಲ್ಲ ಚೆನ್ನಾಗಿರ್ತಾರೆ. ಆಗ ಈಗ ಇದಾಗೋದೆಲ್ಲ ನೋಡೋಣ. ಆಯ್ತಾ ಎಲ್ಲ ಪೂಜೆ? ಈ ರೂಮ್ ಒಳ್ಳೆ ದೊಡ್ಡದಾಗಿ ಬಂದು
ಇವರು ನಮ್ಮ ನಾದಿನಿ ಮತ್ತು ಭಾವ. ಅವರು ನಾವು ಹೋದ್ಮೇಲೆ ಬಂದರು. ನಾವು ಮುಯಿ ಎಲ್ಲ ಕೊಟ್ಬಿಟ್ಟು ಒಂದೆರಡು ಫೋಟೋ ಹಿಡಿಸ್ಕೊಂಡು ಅಲ್ಲಿಂದ ಹೋಗೋಣ ಅಂತ ಊಟಕ್ಕೆ ಹೋಗೋಣ. ಆಲ್ರೆಡಿ ಟೈಮು 2 o'clock ಮೇಲಾಗಿತ್ತು. ಹಾಗಾಗಿ ಊಟನೂ ಮಾಡಿರಲಿಲ್ಲ. ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಬಂದಿದ್ವಿ ಮನೆಯಲ್ಲೇ. ಬನ್ನಿ ಮೇಲ್ಗಡೆ ಯಾವ ಥರ ಕಟ್ಟಿದ್ದಾರೆ ಅಂತೇಳಿ ನಾನು ತೋರಿಸ್ತೀನಿ. ಮನೆ ಮಾತ್ರ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಇನ್ನು ಸುನಿಲ್ ಅಂಥೇಳಿ ಈ ಮನೆ ಕಟ್ಟಿರೋ ಅಂಥವ್ರು, ಅವ್ರು ಬಂದು ಇಂಟೀರಿಯರ್ ಡಿಸೈನರ್ ಆಗಿರ್ತಾರೆ. ಹಾಗಾಗಿ ಅವ್ರದ್ದು ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡಿದ್ದ. ತುಂಬಾ ಇಷ್ಟ ಆಯಿತು ನನಗಂತೂ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಪ್ಯಾಟ್ರನ್ ಆಗಿರ್ಬೋದು ತುಂಬಾ ಇಷ್ಟ ಆಯಿತು. ನೋಡ್ಬೋದು ಕಬೋರ್ಡ್ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲ ಮಾಸ್ಟರ್ ಬೆಡ್ರೂಮ್, ಎರಡೇನೋ ಮಾಸ್ಟರ್ ಬೆಡ್ರೂಮ್ ಅನಿಸುತ್ತೆ, 1 ಅಥವಾ 2 ಅನಿಸುತ್ತೆ ಮಾಸ್ಟರ್ ಬೆಡ್ರೂಮು. ಒಟ್ಟು ಇದು 4 BHK ಮನೆ ಅಂಥೇಳಿ ಪ್ಲ್ಯಾನ್ ಮಾಡಿದ್ರಂತೆ. ಆದರೆ ಲಾಸ್ಟ್ ಮೂಮೆಂಟಲ್ಲಿ ಒಂದು ರೂಮ್ನ ಬಾಲ್ಕನಿ ಥರ ಚೆನ್ನಾಗಿ ಸಿಟ್ಟಿಂಗ್ ಏರಿಯಾ ಥರ ಮಾಡ್ಕೊಂಡಿದ್ದಾರೆ. ಸೋಫಾ ಎಲ್ಲ ಹಾಕ್ಕೊಂಡು ಸಿಟ್ಟಿಂಗ್ ಏರಿಯಾ ಥರ ಮಾಡಿಕೊಂಡು ತುಂಬಾ ಚೆನ್ನಾಗೇ ಕಟ್ಟಿದ್ದಾರೆ. ನಾನು, ನಮ್ಮ ನಾದಿನಿ, ನಮ್ಮ ಹಸ್ಬೆಂಡ್ 3 ಜನನೂ ನೋಡ್ತಾ ಇದ್ವಿ. ಎಲ್ಲ ರೀ ಅದು ಓಪನ್ ಮಾಡ್ರಿ. ಇಲ್ಲ ಇದು ಓಪನ್ ಐತೆ, ಬಟ್ ಇಲ್ಲಿ ಮುಂದೆ ಗ್ಲಾಸ್ ಕವರ್ ಬರ್ತದೆ. ಇದಕ್ಕೆ ಸ್ಕ್ರೀನ್ ಬರ್ತದೆ, ರಿಮೋಟ್ ಹಾಕಿ ಸ್ಕ್ರೀನ್ ಓಪನ್ ಆಗೋದು ಲಾಕ್ ಆಗುತ್ತೆ. ಇದು ಚೆನ್ನಾಗಿದೆ ನೋಡಿ. ಸೋಮವಾರ ಆಂಟಿ ಅವ್ರದ್ದೇ ಮನೆ. ಆಂಟಿ ಅವಾಗಿಂದ ಇಲ್ಲಪ್ಪ, ನಾವೆಲ್ಲ ಫೋಟೋ ತೆಗ್ಸಕ್ ಊಟ ಮಾಡ್ರಿ, ಯಾರು ನಾಚ್ಕೋಬೇಡ್ರಿ. ನಮ್ಮನೆಯವ್ರು ನೋಡು ನಿಧಾನಕ್ಕೆ ತಿನ್ರಿ, ಹೊರಕಿರಕ್ ಬಂದು ನೋಡಿ ಇಷ್ಟ ಹಾಕಿದ್ರೆ ಓಕೆ. ಖಾಲಿ ನಾವು ಅಲ್ಲೆಲ್ಲ ನೋಡಿಕೊಂಡು ನಾವು ಊಟಕ್ಕೆ ಬಂದ್ವಿ. ಊಟದಲ್ಲಿ ಪಕ್ಕದಲ್ಲೇ ಸೈಟ್ ಖಾಲಿ ಇದೆ, ಅಲ್ಲೇ ಊಟದ ವ್ಯವಸ್ಥೆ ಮಾಡಿದರು. ಇನ್ನು ಮನೆಗೆ ಬಂದ್ವಿ. ಇವ್ರು ಬಂದು ಗಂಗಮ್ಮಜ್ಜಿ ಅಂಥೇಳಿ ನಮ್ಮ ಮನೆಯವ್ರಿಗೆ ದೊಡ್ಡಮ್ಮ ಆಗಬೇಕು. ಅದೇ ತುಂಬಾ ಚೆನ್ನಾಗಿ ಮಾತಾಡಿಸ್ತಿದ್ರು. ಏನು ಅಂದರೆ, ನೀವೆಲ್ಲ ಬಾಡಿಗೆ ಮನೇಲಿದ್ದೀರಾ, ಸ್ವಂತ ಮನೆಗೆ ಹೋದರೆ ಪಾಪ ಬಾಡಿಗೆ ಕಟ್ಟಿರೋರ ಪರಿಸ್ಥಿತಿ ಏನು ಅಂಥೇಳಿ ನಮಗೆ ಹೇಳ್ತಾಯಿದ್ರು. ಹಂಗೆ ಅದಕ್ಕೆ ನಾನು ಹೇಳ್ತಾಯಿದ್ದೆ, ಹಂಗಂತ ನಾವು ಬಾಡಿಗೆ ಮನೆಯಲ್ಲೇ ಇರೋಕ್ಕಾಗತ್ತಾ, ನಾವು ಸ್ವಂತ ಮನೆ ಕಟ್ಟೋದು ಬೇಡವಾ ಅಂತೇಳಿ. ಅದೇ ಅವ್ರು ಹೇಳ್ತಿದ್ರು, ಸ್ವಂತ ಮನೆ ಕಟ್ಟಿದವ್ರಿಗೆ ಪಾಪ ಬಾಡಿಗೆ ಬರೋಂಗೆ ಮಾಡ್ಕೊಂಡಿರ್ತಾರೆ, ಬಾಡಿಗೆ ಕಟ್ಟೋರು ಇದ್ದರೆ ಅಲ್ವಾ ಅವರು ಉದ್ಧಾರ ಆಗೋದು ಅಂತ ಇದ್ರು. ಮುಂದಕ್ಕೊಂದು ಕಟ್ಕೊಳ್ಳುವಂತೆ ಬಿಡು, ಅನುಕೂಲ ಆದಮೇಲೆ ಅಂತ ಹೇಳಿದ್ರು. ಇನ್ನು ನಾವು ಎಲ್ಲರಿಗೂ ಬಾಯ್ ಮಾಡಿ ಹೊರಟ್ವಿ. ಯಾಕೆಂದರೆ ನನ್ನ ಮಗನ್ನ ಸ್ಕೂಲಲ್ಲಿ ಬಿಟ್ಟು ಬಂದಿದ್ವಲ್ಲ, ಹಾಗಾಗಿ. ಸುನಿಲ್ ಇವ್ರದ್ದೇ ನೋಡಿ ಮನೆ, ನೋಡ್ಬೋದು ತುಂಬಾ ಚೆನ್ನಾಗಿದೆ ಮನೆ. ತುಂಬ ಇಂಟೀರಿಯರ್ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಅಲ್ಲಿಂದ ನಮ್ಮ ನಾದಿನಿ ಮನೆಗೆ ಅವರಿಗೆ ಡ್ರಾಪ್ ಹಾಕೋಣ ಅಂತ ಬಂದ್ವಿ. ಇವರು ಬೆಂಗಳೂರಲ್ಲೇ ಇರೋದು ನಮ್ಮ ನಾದಿನಿಯವರು. ಇನ್ನು ಕೆಳಗಡೆ ಮನೆ ಖಾಲಿ ಇತ್ತು ಅವ್ರದ್ದು, ಅದನ್ನೇ ನಾನು ಕಿಟಕಿ ಓಪನ್ ಇತ್ತಲ್ವ ಹಾಗೆ ನೋಡಿದೆ. ಆಲ್ರೆಡಿ ಈಗ ಯಾರೋ ಬಂದಿದ್ದಾರಂತೆ. ನೋಡ್ಬೋದು ಇದು ನಮ್ಮ ನಾದಿನಿಯವ್ರ ಮನೆ, 8ನೇ ಮೈಲಿ ಹತ್ರ ಇರೋದು. ನೋಡ್ಬೋದು ಇವರಿಬ್ಬರು ಟ್ವಿನ್ಸ್ ಮಕ್ಳುಗಳು, ಒಂದು ಗಂಡು ಒಂದು ಹೆಣ್ಣು ನಮ್ಮ ನಾದಿನಿಗೆ. ಹೊಸ ಸೋಫಾ ತಂದಿದ್ರಂತೆ, ಹಾಗಾಗಿ ಅದನ್ನೇ ಹೇಳ್ತಾಯಿದ್ರು. ಅವ್ರು ಬಂದು ಅವ್ರ ಮಾವ, ನಮ್ಮ ನಾದಿನಿಯವ್ರ ಮಾವ. ಇವರಿಬ್ಬರು ತುಂಬಾ ಒಂಥರ ಒಬ್ರಿಗೆ ಒಬ್ಬರು ತುಂಬಾ ಜಗಳ ಆಡ್ಕೋತಾ ಇರ್ತಾರೆ, ಆದರೆ ಒಬ್ರನ್ನೊಬ್ರು ಬಿಟ್ಟಿರೋದಿಲ್ಲ. ಇನ್ನು ನಮ್ಮ ನಾದಿನಿ ಊರಿಗೆ ಹೋಗಿದ್ರಂತೆ. ಊರಿಂದ ಸ್ವಲ್ಪ ಪಪ್ಪಾಯ, ಆಮೇಲೆ ಕುಂಬಳಕಾಯಿ, ಉಂಡೆ ಕುಂಬಳಕಾಯಿ ಬರುತ್ತಲ್ಲ, ಕುಂಬಳಕಾಯಿ ಅಂತಾರೆ, ಸೋರೆಕಾಯಿ, ಕುಂಬಳಕಾಯಿ ಅಲ್ಲ ಅದು ಸೋರೆಕಾಯಿ, ಅದನ್ನು ನನಗೆ ಕೊಟ್ಟರು. ಅದನ್ನು ತೊಗೊಂಡು ನಮ್ಮ ನಾದಿನಿ ಮಗನಿಗೆ ರಜಾ ಇತ್ತಲ್ವ, ಸ್ಯಾಟರ್ಡೆ ಸಂಡೇ ಬಾ ಹೋಗೋಣ ಅಂಥೇಳಿ ನಮ್ಮ ಮನೆಗೆ ಕರ್ಕೊಂಡು ಬಂದೆ ನಾನು. ಸಂಡೇ ಈವ್ನಿಂಗ್ ಮೇಲೆ ಬಿಡ್ತೀನಿ ಬಾ ಅಂಥೇಳಿ. ಇನ್ನು 2 ಮನೆ ಇದೆ ಇವ್ರದ್ದು ಅಕ್ಕಪಕ್ಕ, ಒಂದು ನಮ್ಮ ನಾದಿನಿಯವ್ರ ಮೈದ್ನಂದು, ಒಂದು ಇವ್ರದ್ದು. ಇನ್ನು ಇದೊಂದು ಸೈಟ್ ಖಾಲಿ ಇತ್ತು. ಇಲ್ಲಿ ಇವರು ಸುಮ್ಮನೆ ಕೈ ತೋಟದ ಥರ ಮಾಡಿದ್ದಾರೆ. ಹಾಗಾಗಿ ನುಗ್ಗೆ ಸೊಪ್ಪು ಚೆನ್ನಾಗಿ ಬೆಳೆದಿತ್ತಂತೆ, ಹಾಗಾಗಿ ನುಗ್ಗೆ ಸೊಪ್ಪು ಕೊಡ್ತೀನಿ ಬಾ ಅಂತೇಳಿ ಕರ್ಕೊಂಡು ಹೋದರು. ಅವ್ರ ಮನೆಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ತರಕಾರಿಗಳು, ಬದನೆಕಾಯಿ, ಸೊಪ್ಪು, ಈ ಥರ ಎಲ್ಲ ಕೈ ತೋಟ ಮಾಡ್ಕೊಂಡಿದ್ದಾರೆ. ನನಗೆ ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು. ಯಾಕೆಂದರೆ ಫ್ರೆಶ್ ಇದ್ರಲ್ಲಿ ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ.
ಹಾಗಾಗಿ ನಾನು ಒಂದು ಸ್ವಲ್ಪ ಬದನೆಕಾಯಿ ಎಲ್ಲ ಬಿಟ್ಟಿತ್ತು, ಫ್ರೆಶ್ ಅಲ್ವಾ, ಹಾಗಾಗಿ ನಾನೊಂದು 4-5 ಬದನೆಕಾಯಿ, ಪಪ್ಪಾಯ, ಆಮೇಲೆ ಸೋರೆಕಾಯಿ ಈ ಥರ ಎಲ್ಲ ಇಸ್ಕೊಂಡು ನಮ್ಮ ಮನೆಗೆ ಹೊರಡೋಣ ಅಂತ ಹೊರಟ್ರಿ ಸ್ನೇಹಿತರೆ. ಅಲ್ಲಂತೂ ಕೈ ತೋಟದಲ್ಲಿ ತುಂಬ ಸೊಳ್ಳೆಗಳಿದ್ವು. ನಮ್ಮ ನಾದಿನಿ ಮಗನ ಕಾಲಿಗೆ ತುಂಬಾ ಕಚ್ಚಿಬಿಟ್ಟಿತ್ತು. ಇಷ್ಟೆಲ್ಲ ನೋಡ್ಬೋದು. ಈ ಥರ ಜಾಗ ಇದ್ದರೆ ನಾವು ತರಕಾರಿ ಆಗಿರ್ಬೋದು, ಸ್ವಲ್ಪ ಸೊಪ್ಪಾಗಿರ್ಬೋದು, ಈ ಥರ ಎಲ್ಲ ಬೆಳ್ಕೊಬೋದು ನೋಡಿ. ಅಲ್ಲಿಂದ ನಾವು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಇನ್ನು ಹಂದ್ರಳ್ಳಿ ಮೇಯ್ನ್ ರೋಡು ಇದು, ತುಂಬಾ ಟ್ರಾಫಿಕ್ ಜಾಮ್ ಆಗಿತ್ತು. ಇಲ್ಲಿ ಯಾರೋ ತ್ರಿಷಾ ಅಂತೇಳಿ ಯಾವುದೋ ಒಂದು ಪುಟ್ಟ ಹುಡುಗಿದು ಬರ್ತಡೇ ಅನಿಸುತ್ತೆ, ತುಂಬ ಬ್ಯಾನರ್ ಹಾಕಿದ್ರು. ಈ ನೋಡಿ ಅವರ ತಂದೆ ತಾಯಿ ತುಂಬ ಒಂಥರ ನವಂಬರ್ 1ನೇ ತಾರೀಕೆ ಆ ಮಗುದು ಬರ್ತಡೇ ಇತ್ತು. ಬೋರ್ಡ್ ಹಾಕಿದ್ರು. ನಾವು ಅದೇ ನೋಡು ಎಷ್ಟು ಚೆನ್ನಾಗಿ ಅದು ಹೆಣ್ಣು ಮಕ್ಕಳಿಗೆ ಈ ಥರ ಬೋರ್ಡ್ ಹಾಕಿದ್ದಾರೆ ಅಂತ ಅಂದ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ.